ಇಲ್ಲಿ ಸುಮಿತ್ರಾ ಬಾಯಿ ಅವರು ನೆಮ್ಮದಿ ಸಿಗುವ ದಾರಿ ಹಿಡಿಯಬೇಕು ಎಂದು ತಾವು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ನಿಮಗೂ ಕೂಡ ಅರ್ಥ ಆಗಿರ್ಬೋದು. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಮರ್ಯಾದೆಯಿಂದ ಜೀವನ ನಡೆಸಿದರೆ ಜೀವನದಲ್ಲಿ ಎಂಜಾಯ್ ಮಾಡಲು ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೀವನದಲ್ಲಿ ನೆಮ್ಮದಿ ಪಡೆಯಲು ಬೇರೆ ದಾರಿ ಆಯ್ಕೆ ಮಾಡೋದು ತುಂಬಾ ಒಂದು ಅವಶ್ಯಕ ಆಗಿಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ಜೊತೆಗೆ ಇಷ್ಟ ಬಂದಂತೆ ಆಟ ಆಡಲು ಸ್ನೇಹಿತರೆ ಆಗೋದಿಲ್ಲ. ಅದಕ್ಕೆ ಸ್ನೇಹಿತರೆ ಸುಮಿತ್ರಾ ಬಾಯಿ ಅವರು ವೋಕ್ಸ್ವ್ಯಾಗನ್ UP ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಹೆಸರು ಬಂದ್ಬಿಟ್ಟು ಸುಮಿತ್ರಾ ಬಾಯಿ ಅಂತ. ಸೊ ಇದೇ ಇವರ ಹತ್ತಿರ ಇರತಕ್ಕಂಥ ವೋಕ್ಸ್ವ್ಯಾಗನ್ UP ಕಾರ್. ಆ್ಯಂಡ್ ಮೊದಲಿನ ಹಾಗೆ ಯಜಮಾನರ ಜೊತೆಗೆ ಆಟ ಆಡಲು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಿಂದ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಚರ್ಚೆ ಮಾಡೋಣ. ಮೊದಲು ಭಾವನೆಗಳು ಹಂಚಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಎಲ್ರಿಗೂ ಒಂದೇ ತರಹದ ವಿಧಾನ ಇಷ್ಟ ಆಗೋದಿಲ್ಲ. ಅದಕ್ಕೆ ಆಟ ಆಡೋ ಮುಂಚೆ ಮೊದಲು ಅವರ ಜೊತೆಗೆ ಮಾತನಾಡಬೇಕು, ಸಂಭಾಷಣೆ ನಡೆಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮೊದಲು ಮಾಡೋ ಮುಂಚೆ ಅವರ ಜೊತೆ ಮಾತನಾಡಿ ಅವರಿಗೆ ಇಷ್ಟ ಇರುವ ವಿಧಾನದ ಬಗ್ಗೆ ತಿಳಿದುಕೊಳ್ಳಬೇಕು. ಅವರಿಗೆ ಇಷ್ಟವಾದ ವಿಧಾನದ ಬಗ್ಗೆ ತಿಳಿದುಕೊಳ್ಳಿ, ನಂತರ ಜೋರಾಗಿ ಶಕ್ತಿ ಪ್ರಯೋಗ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಸ್ನೇಹಿತರೆ ಇವರು ನಿಮ್ಮ ಜೊತೆಗೆ ಮಾತನಾಡಿ ತನ್ನ ಇಷ್ಟದ ಒಂದು ವಿಧಾನದ ಬಗ್ಗೆ ಚರ್ಚೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ನೇಹಿತರೆ ಇವರ ಹತ್ತಿರ ಇರತಕ್ಕಂಥ ವೋಕ್ಸ್ವ್ಯಾಗನ್ UP ಕಾರ್ ಆಗಿರುತ್ತೆ. ಫ್ರಂಟ್ ಲುಕ್ ನೋಡ್ಕೊಳ್ಳಿ. ಆ್ಯಂಡ್ ಬ್ಯಾಕ್ ಸೈಡ್ ಲುಕ್ ನೋಡಿ ಸ್ನೇಹಿತರೆ. ಕಾರಲ್ಲಿ ಸ್ನೇಹಿತರೆ 1.0 ಲೀಟರ್ಸ್ ಆ್ಯಂಡ್ 3 ಸಿಲಿಂಡರ್ಸ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಇಂಜನ್ನ ಒಂದು ಹಾರ್ಸ್ ಪವರ್ ಬಂದುಬಿಟ್ಟು 150 HP ವರೆಗೆ ಇರುತ್ತೆ. ಅದರ ಜೊತೆಗೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ. ಹಾಗೂ AMT ಒಂದು ಗೇರ್ ಬಾಕ್ಸ್ ಕೂಡ ಈ ಒಂದು ಕಾರಲ್ಲಿ ಆಪ್ಷನ್ ಇರುತ್ತೆ. ಹೊರಗಡೆಯಿಂದ ಸ್ನೇಹಿತರೆ ನೋಡುವುದಕ್ಕೆ ಚಿಕ್ಕ ಕಾರ್ ಆಗಿದ್ರು ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ, ಕಂಫರ್ಟೇಬಲ್ ಸೀಟ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನೇಹಿತರೆ 250 ಲೀಟರ್ ಒಂದು ಬೂಟ್ ಸ್ಪೇಸ್ ಕೂಡ ನೋಡ್ಬೋದು. ನೋಡೋದಕ್ಕೆ ಸ್ನೇಹಿತರೆ ಈ ಒಂದು ಕಾರ್ ಸ್ಮಾಲ್ ಹ್ಯಾಚ್ಬ್ಯಾಕ್ ಹೊಂದಿರುತ್ತೆ. ಕ್ಲೀನ್ ಒಂದು ಮಾಡರ್ನ್ ಲುಕ್ ಹೊಂದಿರತಕ್ಕಂಥ ಹಾಗೂ ಲೈಟ್ ವೆಯ್ಟ್ ಆಗಿರತಕ್ಕಂಥ ಒಂದು ವೋಕ್ಸ್ವ್ಯಾಗನ್ UP ಕಾರ್ ಇವರ ಹತ್ತಿರ ಇರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಕಾರ್ ಸಿಟಿಯಲ್ಲಿ ಬೆಸ್ಟ್ ಕಾರ್ ಎಂದು ಹೇಳಲಾಗಿದೆ. ಸಮಾಜದಲ್ಲಿ ಮರ್ಯಾದೆಯಿಂದ ಜೀವನ ನಡೆಸಿದರೆ ಎಂಜಾಯ್ ಮಾಡಲು ಆಗೋದಿಲ್ಲ. ಸೊ ಅದಕ್ಕೆ ಇವರು ಬೇರೆ ದಾರಿ ಆಯ್ಕೆ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಅರ್ಥ ಆಗಿರ್ಬೋದು. ಒಳ್ಳೆಯ ಅವಕಾಶವಿದೆ. ಎಲ್ಲ ಕಾಮೆಂಟ್ಸ್ಗಳು ಕೂಡ ಚೆಕ್ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸೊ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ.